ಸರಿ, ನಾವಿನ್ ಬರ್ತೀವಿ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಕುಟ್ಟಿ ರಾಕಿನ ಎಷ್ಟು ಸಲ ಕುಟ್ಬೇಕು? ಆಗ್ಲಿಂದ ನಾವೆಲ್ಲ ಹೇಳ್ತಾ ಇದ್ವಿ ನೀವಿಬ್ರು ಎಲ್ಲೂ ಹೋಗಾಗಿಲ್ಲ, ಇಲ್ಲೇ ಇರ್ಬೇಕು ಅಂತ. ಆದ್ರೆ ಅಜ್ಜಿ ಮೊಮ್ಮಕ್ಳಿಬ್ರು ಹೊಟ್ಟು ನಿಂತಿದ್ದೀರಲ್ಲ. ಅಜ್ಜಿ, ದಯವಿಟ್ಟು ಒಳ್ಳೆ ಮನಸ್ಸಿಂದ ಕಳಿಸ್ಕೊಡಿ. ಇಲ್ಲಿರೋದು ಸರಿ ಹೋಗಲ್ಲ, ನಾವು ಹೋಗಿ ಬರ್ತೀವಿ. ನೀವು ಮನೆ ಬಿಟ್ಟು ಹೋಗ್ತಿರೋ ನಿರ್ಧಾರ ಮತ್ತೆ ಅದರ ಹಿಂದೆ ಇರೋ ಕಾರಣ ಸರಿಯಾಗೇ ಇದೆ. ಬಟ್ ಎಲ್ಲಿಗೆ ಹೋಗ್ತೀರಾ? ಈಗ ಟೆಂಪರರಿ ಆಗಿರೋದಕ್ಕೆ ಒಂದು ಜಾಗ ವ್ಯವಸ್ಥೆ ಆಗಿದೆ. ಬಾಡಿಗೆ ಮನೆ ಸಿಗೋವರೆಗೂ ನಾವು ಅಲ್ಲೇ ಇರ್ತೀವಿ. ಅದಕ್ಕೆ ನಾನು ಒಪ್ಪಲ್ಲ. ನೀವು ನಿಮ್ಮ ಮನೆಗೆ ಹೋಗ್ಬೇಕು. ಏನ್ ಹೇಳ್ತಾ ಇದೀಯ ಕರ್ಣ? ನಮ್ಮನೆ ಅಂತ ನಮ್ಗೇನ್ ಉಳಿದಿದೆ? ರಮೇಶ ಹಚ್ಚಿರೋ ಬೆಂಕಿಲಿ ನಮ್ಮನೆ ಎಲ್ಲ ಸುಟ್ಟು ಹೋಯ್ತಲ್ಲ. ಶಾಂತಿ ಕಷ್ಟಪಟ್ಟು ಕಟ್ಟಿರೋ ಮನೆನ ಸುಟ್ಟು ಹಾಕಿ ನಮ್ಮ ಬದುಕನ್ನೇ ಛಿದ್ರ ಛಿದ್ರ ಮಾಡಿದ ರಮೇಶ್ ಅಂಕಲ್ ಕೊಟ್ಟಿರೋ ಮನೆಗಂತೂ ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ. ಮನೆ ಸುಟ್ಟಿದ್ ನಿಜ, ಆದರೆ ಅದನ್ನ ಮೊದಲೊಂದು ಥರ ರಿಪೇರಿ ಮಾಡಿಸಿದ್ದೀನಿ. ನಿಜವಾಗ್ಲೂ ಯಾವಾಗ ಮಾಡಿಸಿದ್ರಿ? ನಮ್ಗೆ ಹೇಳಲೇ ಇಲ್ಲ. ಎಲ್ಲ ರೆಡಿ ಆದ್ಮೇಲೆ ಹೇಳೋಣ ಅಂತ ಅನ್ಕೊಂಡಿದ್ದೆ, ಆದರೆ ಇದೇ ಸರಿಯಾದ ಟೈಮ್ ಅನ್ಸುತ್ತೆ, ಹೇಳ್ತಾ ಇದ್ದೀನಿ. ನಿಮ್ಮ ಮೊಮ್ಮಗಳನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ನೀವು ಕಷ್ಟಪಟ್ಟು ಕಟ್ಟಿರೋ ಮನೆಗೆ ಹೊಸ ಮೆಂಬರ್ನ ವೆಲ್ಕಮ್ ಮಾಡಿ. ಕರ್ಣ, ನಾನು ನಿನ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದಪ್ಪ. ನೀನು ನನ್ನ ಪಾಲಿಗೆ ದೇವರಾಗ್ಬಿಟ್ಟೆ.